ವೆಲ್ಕಮ್ ಬ್ಯಾಕ್ ಟು ಲತಾ ರಾಘವೇಂದರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ನನ್ನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಫುಲ್ಲು ಚಳಿ ಇದೆ, ಬೆಳಗ್ಗೆನೇ ಒಂಥರ ಫುಲ್ಲು ಫಾಗ್ ಅಂದರೆ ಫಾಗ್ ಬರ್ತಾಯಿದೆ. ಈ ಥರ ಇದ್ದರೆ ವೆದರ್ ಒಂಥರ ಚೆನ್ನಾಗಿರುತ್ತೆ. ಬೆಳಗ್ಗೆಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸ್ತಾ ಇರುತ್ತೆ. ಇವತ್ತು ಬೆಳಗ್ಗೆ ಎದ್ದು ಏನು ಕೆಲಸ ಇರೋದಿಲ್ಲ, ಎಲ್ಲ ರಾತ್ರಿ ಮಾಡಿಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನಿದೆ ನಮ್ಮದು ಅಡುಗೆ ತಿಂಡಿ ಏನಿದೆ ಅದೇ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ತೀನಿ ಡೈರೆಕ್ಟು. ಇವತ್ತು ನೆನೆ ಮಶ್ರೂಮ್ ತಗೊಬಂದಿದ್ದಲ್ಲ, ಅದರಿಂದ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಫ್ರೈ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ. ಇವಾಗ ತಿಂಡಿ ಮಾಡೋದಕ್ಕೆ ಹೋಗಬೇಕು. ಒಂದು 5 ನಿಮಿಷ ನಾನು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಬಂದೆ ಮತ್ತು ತಿಂಡಿ ಮಾಡೋದಕ್ಕೆ. ಇಲ್ಲಿ ಫಸ್ಟು ಬಿರಿಯಾನಿ ಮಾಡೋಣ, ಮಶ್ರೂಮ್ ಬಿರಿಯಾನಿ ಅಂತೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಬಿರಿಯಾನಿ ರೆಡಿ ಮಾಡಿಕೊಂಡ್ರೆ ಆಮೇಲಿಂದ ಬೇಕಿದ್ದರೆ ಫ್ರೈ ಮಾಡ್ಕೋಬೋದು ಅಂತೇಳ್ಬಿಟ್ಟು ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಕ್ಲೀನ್ ಮಾಡಿ ಹಚ್ಚಿಟ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲ ಹಚ್ಚಿಟ್ಕೊಂಡ್ರೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಯಾಕಂದರೆ ಇವಾಗ ಪ್ರತಿದಿನವೂ ಶಾಪಿಗೆ ಹೋಗೋದು ಲೇಟ್ ಆಗ್ತಾನೆ ಇರುತ್ತೆ. ನಾನು ಅಡುಗೆ ತಿಂಡಿ ಮಾಡೋದೇ ಲೇಟ್ ಆಗ್ತಾಯಿದೆ. ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಶೂಟ್ ಮಾಡ್ಕೊತಿರ್ತೀನಿ, ಆವಾಗಲೇ ಅರ್ಧ ಲೇಟಾಗಿ ಹೋಗುತ್ತೆ. ಒಂದೊಂದು ದಿನ ಅಂತೂ ರಾಗೋತ್ರ ನಾನು ಬೈಸ್ಕೊತೀನಿ, ನೀನು ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಎಷ್ಟೊತ್ತಾದರೂ ತಿಂಡಿ ಮಾಡಲ್ಲ, ಅಡುಗೆ ಮಾಡಲ್ಲ ಅಂತೇಳ್ಬಿಟ್ಟು. ನೋಡಿ ಈ ಕಡೆ ಮಶ್ರೂಮು 2 ಥರ ಮಶ್ರೂಮ್ ಇದೆ. ಅವ್ರು 2 ಥರ ಮಶ್ರೂಮ್ ತಂದು ಕೊಟ್ಟಿದ್ರು. ಅರ್ಧ ಕೆ ಜಿ ಇದು 2 ಅರ್ಧ ಕೆ ಜಿ, ಟೋಟಲ್ 1 ಕೆ ಜಿ ತಂದು ಕೊಟ್ಟಿದ್ರು. ನಾನು ಅದನ್ನು ಕ್ಲೀನ್ ಮಾಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ರಾಗು ನಾನೇ ಅದನ್ನು ಹಚ್ಕೊಟ್ಬಿಡ್ತೀನಿ ಅಂತ ಹೇಳ್ದ. ಸರಿ ಆಯ್ತು ಹಚ್ಕೊಡು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಶ್ರೂಮ್ ಫ್ರೈಗೆ ಮಸಾಲೆ ಹುರಿದ್ಬಿಟ್ಟಿಟ್ರೆ ಅಷ್ಟೊತ್ತಿಗೆ ಬಿರಿಯಾನಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಫಸ್ಟು ಬಿರಿಯಾನಿ ಮಾಡೋದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನಾನು ಗ್ರೀನ್ ಮಸಾಲೆ ಮಾಡೋದಕ್ಕೆ ಇಲ್ಲಿ ಇದೆಲ್ಲ ಹಚ್ಚಿಟ್ಕೊಂಡಿರೋದು. ಅದಾದಮೇಲೆ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಗ್ರೀನ್ ಮಸಾಲೆ ಅಲ್ವ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಫುಲ್ಲು ನುಣ್ಣಗೆ ರುಬ್ಕೊಳ್ಳಿ ಮಸಾಲೆನ. ಅದಾದಮೇಲೆ ನಾನು ಈ ಕಡೆ ಬಿರಿಯಾನಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಒಂದು ಅಗಲವಾದ ಪಾತ್ರೆನ ತಳ ದಪ್ಪ ಇರೋದನ್ನ ತಗೊಳ್ತಿದ್ದೀನಿ. ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಿಲ್ಲ. ಪಲಾವ್ ಸ್ಪೈಸಸ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಎಣ್ಣೆಗೆ. ಅದಾದಮೇಲೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಈರುಳ್ಳಿ ಸೇರಿಸ್ಕೊತಿದ್ದೀನಿ. ನಾನು ಈರುಳ್ಳಿ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಆಲ್ರೆಡಿ ಮಸಾಲೆಗೆ ರುಬ್ಬಿದ್ನಲ್ಲ, ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ 1 ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದು ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿರೋದು. ಇದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಗ್ರೀನ್ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಎಣ್ಣೆ ಬಿಡೋಕ್ಕೆ ನೋಡಿ ಈ ಥರ ಕುದಿ ಬರ್ತಾಯಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಬಿಟ್ಟು ಲಾಸ್ಟಲ್ಲಿ ನೋಡಿ ಈ ಥರ ಫುಲ್ಲು ಡ್ರೈ ಆಯಿತು. ಆ ಥರ ಕುದಿಸ್ಕೊಳ್ಬೇಕು ಅದು ಮಸಾಲೆ ಹಾಕಿರೋದನ್ನ, ಇಲ್ಲಾಂದರೆ ಅದು ಅದೇ ಹಸಿ ಅನಿಸ್ತಾ ಇರುತ್ತೆ. ನಾನಿಲ್ಲಿ 1 ಸ್ಪೂನ್ ಬಿರಿಯಾನಿ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಇಲ್ಲೊಂದು ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ಬೋದು. ನಾನು ಧನಿಯಾ ಪುಡಿ ಸೇರಿಸ್ಕೊಂಡೆ 1 ಸ್ಪೂನು. ಅದಾದಮೇಲೆ ಹಚ್ಚಿ ಇಟ್ಕೊಂಡಿರೋ ಅಂಥ ಮಶ್ರೂಮ್ನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟೇ ಮಶ್ರೂಮ್ನ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ಇದು ನೋಡಿ ಹಾಕಿರೋ ಮಶ್ರೂಮು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಈ ಥರ ಚೆನ್ನಾಗಿ ಮಶ್ರೂಮು ಎಣ್ಣೆ ಬಿಡಬೇಕು. ಅದಾದಮೇಲೆ ನಾನಿಲ್ಲಿ ಕಾಯಲ್ಲಿ ತಗೊಂಡಿದ್ದೀನಿ 1 ಲೋಟದಷ್ಟು. ಮೊಸರು ಹಾಕಿ ಮಾಡ್ಬೋದು, ಈ ಕಾಯಲ್ಲಿ ಹಾಕಿ ಮಾಡೋದ್ರಿಂದ ಥರ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ 1 ಕಾಯಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದು ಹಾಲು ತೆಗೆದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಾದಮೇಲೆ ಇಲ್ಲಿ 2 ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ನಾನು ಕಾಯಲ್ ಜೊತೆಗೆ. ಅದಾದಮೇಲೆ ನೆನೆಸಿಟ್ಕೊಂಡಿರೋ ಅಂಥ 2 ಗ್ಲಾಸ್ ಅಕ್ಕಿನ ಸೇರಿಸ್ಬಿಟ್ಟು
ಕುದಿ ಬಂದಾದಮೇಲೆ ನೋಡಿ ಈ ಥರ 90% ಬೆಂದಿದೆ. ಅದಾದಮೇಲೆ ಸ್ವಲ್ಪ ಕಸೂರಿ ಮೆಂತ್ಯ ಸೇರಿಸ್ಕೊಂಡು ಮತ್ತೊಂದು ಸರಿ ತಿರುಗಿಸ್ಕೊಂಡು ಇನ್ನೊಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬಿಟ್ಟರೆ ಈ ಥರ ಬಿರಿಯಾನಿ ರೆಡಿ ಆಗುತ್ತೆ, ಮಶ್ರೂಮ್ ಬಿರಿಯಾನಿ. ಅದಾದಮೇಲೆ ನಾನು ಈ ಕಡೆ ಫ್ರೈಗೂ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಮಸಾಲೆ ಹುರಿದಿಟ್ಕೊತಾ ಇದ್ದೀನಿ. ಫಸ್ಟ್ ಒಂದು ಬಾಣಲಿಗೆ ಒಂದು 2 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ, ಗೋಡಂಬಿ ಒಂದು 10 ಸೇರಿಸ್ಕೊತಾ ಇದ್ದೀನಿ. ಈ ಕಡೆ ಮಶ್ರೂಮು ತೊಳೆದಿಡೋದಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕಿ ಇಟ್ಟಿದ್ದೀನಿ. ಅದು ಮಸಾಲೆ ಎಲ್ಲ ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮಶ್ರೂಮ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಈರುಳ್ಳಿ, ಮತ್ತು ಒಂದು ಅರ್ಧ ಟೊಮೆಟೊ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಖಾರದ ಪುಡಿ, ಖಾರದ ಪುಡಿ ತಗೊಂಡಿದ್ದೀನಿ, ಯಾಕಂದರೆ ಕಲರ್ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆನೂ ಸೇರಿಸ್ಕೊಂಡು ಎಣ್ಣೆಗೆ ಹಾಕಿ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಅದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಮಸಾಲೆ ಇವಾಗಲೇ ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು, ಒಂಥರ ಹಸಿ ಅನ್ನಿಸ್ಬಾರ್ದು ನಮಗೆ, ಆ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ ನಾನು ಸ್ವಲ್ಪ ಈ ಥರ ನೀರು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಕುದಿದಾದ್ಮೇಲೆ ಈ ಥರ ಕಲ್ಲರೇ ಚೇಂಜ್ ಆಗುತ್ತೆ. ಅದಾದಮೇಲೆ ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಈ ಥರ ಫುಲ್ ಮಸಾಲೆ ಕುದಿ ಬರಬೇಕಾದ್ರೆ ತೊಳೆದಿಟ್ಕೊಂಡಿರೋಂಥ ಮಶ್ರೂಮ್ನ ಸೇರಿಸ್ಕೊಳ್ಬೇಕು. ಮಶ್ರೂಮ್ ಇದು ಬೇಗ ಬೇಯ್ತಿಲ್ಲ, ನಾನು ಇದು ಬಿರಿಯಾನಿಗೆ ಹಾಕಿ ನೋಡಿದ್ನಲ್ಲ ಅದೇನು ಬೇಗ ಬೇಯಲಿಲ್ಲ. ಇದು ಫ್ರೈಗೆ ಒಂದು ಸ್ವಲ್ಪ ತೆಳುವಾಗಿರೋ ಮಶ್ರೂಮೇ ತಗೊಂಡಿದ್ದೆ, ಇದು ಒಂದು ಸ್ವಲ್ಪ ಬೇಗ ಬೇಯಲಿಲ್ಲ ಇದೂ. ಅದಕ್ಕೆ ನಾನೊಂದು ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸ್ಕೊಂಡೆ. ನೋಡಿ ನಾನು ಇಲ್ಲೇನು ನೀರು ಸೇರಿಸ್ಕೊಂಡಿಲ್ಲ, ಮಶ್ರೂಮೇ ನೀರು ಬಿಟ್ಟಿದೆ. ಈ ಥರ ಚೆನ್ನಾಗಿ ಅದೆಲ್ಲ ಬೆಂದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕಸೂರಿ ಮೆಂತ್ಯ ಸೇರಿಸ್ಕೊಂಡ್ರೆ ಇಲ್ಲಿ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ. ನೋಡಿ ಈ ಕಡೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಬಿರಿಯಾನಿನೂ ರೆಡಿ ಆಗಿದೆ, ಅದನ್ನು ನೋಡ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಮೇಲಿಂದ ಕೆಳಕ್ಕೆ ಈ ಥರ ಎಲ್ಲ ತಿರುಗಿಸ್ಕೊಂಡು ಬಿರಿಯಾನಿನ ಆಲ್ರೆಡಿ ಟೈಮ್ ಆಗಿತ್ತು, ಇವತ್ತು 9:30 ಆಗಿತ್ತು, ಅದಕ್ಕೆ ಬೇಗ ತೆಗೆದುಬಿಡೋಣ ಅಂತೇಳ್ಬಿಟ್ಟು ನೋಡಿ ರಾಘುಗೆ ತಿಂಡಿ ಹಾಕ್ಕೊಟ್ಟೆ. ಅವನು ತಿಂದ್ಬಿಟ್ಟು ಹೊರಟ ಶಾಪಿಗೆ. ಇವತ್ತಿನ ಕೆಲಸ ಎಲ್ಲ ಮುಗೀತು. ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು, ನೆನ್ನೆನೇ ಬಟ್ಟೆ ವಾಶ್ ಮಾಡಬೇಕಿತ್ತು. ನೆನ್ನೆ ಬಿಸಿಲು ಬರಲಿಲ್ಲ ಅಂತೇಳ್ಬಿಟ್ಟು ಬಟ್ಟೆ ವಾಶ್ ಮಾಡಲಿಲ್ಲ. ಇವಾಗ ನೋಡಿದ್ರೆ ಇವತ್ತೂ ಅದೇ ಥರ, ನೆನ್ನೆ ಮತ್ತು ಇವತ್ತು ನನಗಂತೂ ಫುಲ್ಲು ಹೊರಗಿಂದ ಒಳಕ್ಕೆ ಒಳಗಿಂದ ಹೊರಕ್ಕೆ ಓಡಾಡಿಬಿಟ್ಟು ಸಾಕಾಗೈತೆ. ಮಳೆ ಬರುತ್ತೆ ಅಂತೇಳ್ಬಿಟ್ಟು ಬಟ್ಟೆ ಎತ್ಬಿಟ್ಟು ಇದು ನೆರಳಿಗೆ ಹಾಕೋದೊಂದು ಸ್ವಲ್ಪ ನೆನಿಬಾರ್ದು ಅಂತೇಳ್ಬಿಟ್ಟು ಬಿಸಿಲು ಬಂತು ಅಂದರೆ ತಗೊಂಡೋಗಿ ಮತ್ತೆ ಹೊರಗಡೆ ಹಾಕೋದು, ಇದೇ ಕೆಲಸ ಆಗೋಗೈತೆ ನೆನ್ನೆಯಿಂದ ನನಗಂತೂ. ಯಪ್ಪ ಯಾವಾಗ ಬಿಸಿಲು ಕಾಯುತ್ತೋ ಅಂತ ಅನಿಸ್ಬಿಟ್ಟಿತ್ತು. ಇವತ್ತು ನೋಡಿದ್ರೆ ಇವತ್ತು ಅದೇ ಥರ ಇದೆ, ಮತ್ತೆ ಜಾಸ್ತಿ ಆಗುತ್ತೆ ಬಟ್ಟೆ ಅಂತ ಹೇಳ್ಬಿಟ್ಟು ವಾಶ್ ಮಾಡೋಕ್ಕೆ. ನನಗೆ ಮಾಡೋಕ್ಕಾಗದೇ ಇರೋ ಕೆಲಸ ತುಂಬ ಬೇಜಾರಾಗೋದು ಅಂತಂದರೆ ಅದು ಬಟ್ಟೆ ವಾಶ್ ಮಾಡೋ ಕೆಲಸನೇ. ನನಗಂತೂ ಬಟ್ಟೆ ಜಾಸ್ತಿ ಇದ್ದಾವೆ ಅಂತಂದರೆ ಅಯ್ಯೋ ಬಟ್ಟೆ ವಾಶ್ ಮಾಡಬೇಕಂತ ಒಂದು ತಲೆನೋವು ಅನಿಸ್ಬಿಡುತ್ತದೇನೆ. ಇವಾಗ ಮಧ್ಯಾಹ್ನಕ್ಕೆ ನಾನು ರೆಡಿ ಆಗಿಬಿಡಬೇಕು ಶಾಪ್ಗೆ ಹೊರಡೋಕ್ಕೆ. ಇವತ್ತು ಒಂದು ಸ್ವಲ್ಪ ಬಿರಿಯಾನಿ ಮಾಡೋದಕ್ಕೆ ಕಾಯಲ್ಲಿ ತೆಗೆದುಕೊಂಡಿದ್ನಲ್ಲ, ಅದೊಂದು ಸ್ವಲ್ಪ ಕಾಯಿ ತುರಿ ಹಂಗೆ ಉಳಿದಿತ್ತು, ಅದಕ್ಕೆ ಅದರಿಂದ ಇವಾಗ ಒಂದು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡಿಟ್ಬಿಟ್ಟು ಆಮೇಲಿಂದ ನಾನು ಇನ್ನೇನು ರೆಡಿ ಆಗಿಬಿಟ್ಟು ಮಧ್ಯಾಹ್ನಕ್ಕೆ ರಾಘು ಬಂದಾದಮೇಲೆ ನಾನು ಊಟ ಮಾಡ್ಕೊಂಡು ಅವನ ಜೊತೆನೇ ಶಾಪ್ ಕೊಡ್ತೀನಿ. ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ತಗೊಂಡಿದ್ದೆ, ಇದು ಆರ್ಗ್ಯಾನಿಕ್ ಬೆಲ್ಲ, ಆ ಸ್ವೀಟಿಗೆ ಒಂಥರ ಚೆನ್ನಾಗಿರುತ್ತೆ, ಅದಕ್ಕೆ ಈ ಬೆಲ್ಲನೇ ತಗೊಂಡಿದ್ದೀನಿ. ನೋಡಿ ಇಷ್ಟು ಬೆಲ್ಲ ತಗೊತಾ ಇದ್ದೀನಿ. ಅದೊಂದು ಸ್ವಲ್ಪನೇ ಕಾಯಿರೋದ್ರಿಂದ ನಾನು ಒಂದು 5ರಿಂದ 6 ಸ್ಪೂನ್ ಅಷ್ಟೇ ತಗೊತಿರೋದು. ನಾನಿಲ್ಲೊಂದು ಸ್ವಲ್ಪ ನೀರು ಸೇರಿಸ್ಕೊತಿದ್ದೀನಿ. ಇಷ್ಟೇ, ಒಂದು ಸ್ವಲ್ಪನೇ ಬೇಕಿರೋದು, ಬೆಲ್ಲ ಪುಡಿ ಆಗುವಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ.
ಇಟ್ಟಿರೋದು ಒಂದು ಸ್ವಲ್ಪ ಅದು ಬೆಲ್ಲ ಕರಗಿದ್ರೆ ಸಾಕು. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಬಿಸಿ ಮಾಡಿದಾದ್ಮೇಲೆ ನೋಡಿ ಈ ಥರ ಬೆಲ್ಲ ಕರಗಿ ಒಂಥರ ಪಾಕದ ಥರ ಆಗ್ತಿದೆ. ಜಾಸ್ತಿ ಏನು ಪಾಕ ತೆಗಿಯೋದು ಬೇಡ, ಒಂದು ಸ್ವಲ್ಪ ಪಾಕ ಬರೋ ಥರ ಆದರೆ ಸಾಕು. ನಾನಿಲ್ಲಿ ಒಂದು ಸ್ವಲ್ಪ ಇದು ಬೆಲ್ಲ ಸ್ವೀಟ್ ಇರಲ್ವಲ್ಲ ಅದಕ್ಕೆ ಒಂದು 2 ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸೇರಿಸ್ಕೊಂಡು ಅದು ಕರಗಿದ್ದಾದ್ಮೇಲೆ ಈ ಥರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನಾನು ಕಾಯಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ತಿರುಗಿಕೊಂಡ್ರೆ ಪಾಕದ ಜೊತೆಲೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕಾಯಿ ಏನು ನೀರು ಬಿಡೋದಿಲ್ಲ, ಯಾಕಂದರೆ ಆಲ್ರೆಡಿ ಕಾಯಲ್ಲೆಲ್ಲ ತೆಗೆದು ಫುಲ್ ಡ್ರೈ ಆಗಿರುತ್ತಲ್ಲ ಕಾಯಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನಾನು ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು 5 ನಿಮಿಷ ಹಂಗೆ ಬಿಟ್ಟೆ, ಅದು ರೆಡಿ ಆಯಿತು. ಇದು ರೆಡಿ ಆಯಿತು. ಈಗ ಒಂದು ಸ್ವಲ್ಪ ಬಿಸಿ ಇರಬೇಕು. ಉಗುರು ಬೆಚ್ಚಗಿದ್ದಾಗ ಇದು ಈ ಥರ ಹಿಂಗೆ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿರೋಂಥ ಸ್ವೀಟು ರೆಡಿ ಆಗುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು. ನಿಮಗೆ ರೌಂಡ್ ಬೇಕು ಅಂದರೆ ರೌಂಡು ಮಾಡ್ಕೋಬೋದು. ನಾನು ಈ ಥರ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದೊಂಥರ ಸ್ವೀಟು. ಈ ಥರ ಮಾಡಿಕೊಂಡ್ರೆ ಇದಕ್ಕೆ ಇನ್ನು ಏಲಕ್ಕಿ ಪೌಡ್ರು, ಬಾದಾಮ್ ಪೌಡ್ರು ಎಲ್ಲ ಇದ್ದರೆ ನೀವು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಅದೆಲ್ಲ ಏನು ಸೇರಿಸ್ಕೊಂಡಿಲ್ಲ, ಈ ಥರ ಸುಮ್ಮನೆ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲಾದರೂ ಕಾಯಲ್ಲಿಗೆ ಈ ಥರ ಕಾಯಿ ರುಬ್ಬಿ ಕಾಯಲ್ಲಿ ತೆಗೆದುಕೊಂಡ್ರೆ ಈ ಥರನೇ ಮಾಡ್ಕೊಳೋದು. ನೋಡಿ ಈ ಥರ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನಾನು ಇಲ್ಲಿ ಈ ಥರ ಎಲ್ಲ ಉಂಡೆ ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಸ್ವೀಟ್ ತಿನ್ನೋದಕ್ಕೆ. ನೋಡಿ ರೆಡಿ ಆಯಿತು. ನಾನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಅದಾದಮೇಲೆ ಶಾಪಿಗೆ ಬಂದೆ ರೆಡಿ ಆಗಿಬಿಟ್ಟು. ಶಾಪಲ್ಲಿ ಸ್ವಲ್ಪ ಮೆಟೀರಿಯಲ್ ಬಂದಿತ್ತು. ಅದು ನಾವು ಈ ನಡುವೆ ಅಂತೂ ಏನೂ ಎತ್ತಿಡೋಕ್ಕೆ ಹೋಗಲ್ಲ. 2-3 ದಿನ ಆದ್ರೂ ಎಷ್ಟು ಸೋಂಬೇರಿ ಆಟ ಆಡ್ತೀವಿ ಅಂದರೆ 2-3 ದಿನ ಆದರೂ ಹಂಗೆ ಬಿಟ್ಟಿರ್ತೀವಿ. ಇಲ್ಲ ಒಂದೇ ಒಂದು ಸೆಟ್ಟು ಇದು ತೆಗೆದಿಟ್ಟಿದ್ವಿ, ಅದನ್ನು ಸರಿ ಎತ್ತಿಡೋಣ ಅಂತೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ನಾನು ನೆನ್ನೆ ಒಂದು ಸ್ವಲ್ಪ ಓದಿದ್ದೆ ಅಷ್ಟೇ ಬುಕ್ಸು. ಇವತ್ತು ಓದೋಣ, ಮನೇಲಿ ಓದೋದಕ್ಕೆ ಟೈಮ್ ಸಿಗಲ್ಲ, ಶಾಪಲ್ಲೇ ಓದೋಣ ಅಂತ ಹೇಳ್ಬಿಟ್ಟು ಓದೋದಕ್ಕೆ ಕುತ್ಕೊಂಡೆ. ಬರೀ ನನಗೆ ಎಡಿಟಿಂಗ್ ಕೆಲಸನೇ ಹಿಡಿಯುತ್ತೆ. ಇವಾಗಂತೂ ಓದೋದಕ್ಕೆ ಟೈಮ್ ಸಿಗಲ್ಲ. ಅದಕ್ಕೆ ಇವಾಗ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಓದೋದನ್ನ ಅಂತ ಕೂತಿದ್ದೀನಿ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.